ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನ ಒಬ್ರು ವ್ಯೂವರ್ ರಿಕ್ವೆಸ್ಟ್ ಮಾಡಿದ್ದಾರೆ, ಆಲ್ಫಾ ಥೀಟಾ ಬೀಟಾ ಸ್ಟೇಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ಕೊಂಡು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ರಿಕ್ವೆಸ್ಟ್. ಸೊ ಫಸ್ಟ್ ಆಫ್ ಆಲ್ ಆಲ್ಫಾ ಬೀಟಾ ಥೀಟಾ ಇದೆಲ್ಲ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ? ಸೊ ನಾನು ಒಂದು ಪಿಕ್ಚರ್ ಮಾಡಿದ್ದೀನಿ, ಇಲ್ಲಿ ನೋಡಿದ್ರೆ ನಿಮಗೆ ಕಾಣುತ್ತೆ. ಸೊ ಇದು ಒಂದು ಟ್ರಯಾಂಗಲ್, ಸೊ ಮೌಂಟೇನ್ ಅಂತ ಅನ್ಕೊಳ್ಳಿ, ಓಕೆನಾ? ಸೊ ಈ ಮೌಂಟೇನ್ ಅಲ್ಲಿ ಇವಾಗ ಮೇಲ್ಗಡೆಯಿಂದ ತುದಿನಲ್ಲಿರೋದು ಬೀಟಾ ಲೆವೆಲ್. ಸೊ ಈ ಬೀಟಾ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಯಾವಾಗ್ಲೂ ನಾವು ಬೀಟಾ ಲೆವೆಲ್ ಅಲ್ಲಿ ಇರ್ತೀವಿ. ಇವಾಗ ನಾವು ಎಚ್ಚರ ಆಗಿರ್ತೀವಲ್ವಾ, ಸೊ ಆವಾಗ ಅದು ಬೀಟಾ ಲೆವೆಲ್ ಅಂತ. ಸೊ ನಾವು ಅವೇರ್ ಆಗಿರ್ತೀವಿ, ನಮ್ಮ ಸುತ್ತಮುತ್ತ ಏನ್ ನಡೀತಾ ಇದೆ, ಏನ್ ಕೇಳಿಸ್ಕೊಳ್ತಾ ಇದೀವಿ, ಯಾರು ಏನ್ ಹೇಳ್ತಿದ್ದಾರೆ, ನಾವು ಹೇಗೆ ರಿಯಾಕ್ಟ್ ಮಾಡಬೇಕು, ಅದಕ್ಕೆ ಯಾವುದೇ ಸಿಚುವೇಶನ್ ಇರ್ಬೋದು, ಎಲ್ಲ ಸಿಚುವೇಶನ್ ಎಲ್ಲ ನಮಗೆ ಗೊತ್ತಾಗ್ತಾ ಇದೆ. ಸೊ ನಾವು ಪ್ರೆಸೆಂಟ್ ಇದ್ದೀವಿ, ಏನಾಗ್ತಾ ಇದೆ, ಏನು ರಿಜೆಕ್ಟ್ ಮಾಡಬೇಕು, ಏನು ಅಕ್ಸೆಪ್ಟ್ ಮಾಡಬೇಕು ಅಂತ ಅನ್ನೋದು ಅದು ಬೀಟಾ ಸ್ಟೇಟು. ಸೊ ಆ ಬೀಟಾ ಸ್ಟೇಟಲ್ಲಿ ಎರಡು ಥರ ಇದೆ, ಹೈಯರ್ ಬೀಟಾ ಸ್ಟೇಟು, ಲೋವರ್ ಬೀಟಾ ಸ್ಟೇಟ್ ಅಂತ. ಸೊ ಹೈಯರ್ ಬೀಟಾ ಸ್ಟೇಟಲ್ಲಿ ಇದ್ದಾಗ ನಾವು ಒಂಥರ ಖುಷಿಯಾಗಿರ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ ಅಂಥದ್ದೆಲ್ಲ. ಲೋವರ್ ಬೀಟಾ ಸ್ಟೇಟಲ್ಲಿ ಇದ್ದಾಗ ತುಂಬ ಕೋಪ ಮಾಡ್ಕೊಂಡಿರ್ತೀವಿ, ಯಾರು ಏನಾದ್ರು ಹೇಳಿದ್ರೆ ಕೋಪ ಬಂದಿರತ್ತೆ, ಟ್ರಾಫಿಕ್ ಜಾಮ್ ಆಗಿದೆ ಅಂತಂದ್ರೆ ಅದಕ್ಕೆ ಕೋಪ ಬಂದಿರತ್ತೆ, ಯಾರಾದ್ರೂ ನಾವು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಅದಕ್ಕೆ ಕೋಪ ಬಂದಿರತ್ತೆ. ಸೊ ಅದು ಲೋವರ್ ಬೀಟಾ ಸ್ಟೇಟ್, ಓಕೆನಾ? ಸೊ ಇದು ಬೀಟಾ ಸ್ಟೇಟ್ ಅಂತ. ಆಮೇಲಿಂದ ಆಲ್ಫಾ ಸ್ಟೇಟ್. ಸೊ ನೆಕ್ಸ್ಟ್ ಇದು ನಮ್ದು ಕಾನ್ಶಿಯಸ್ ಮೈಂಡ್, ಇದು ನಮ್ದು ಸಬ್ ಕಾನ್ಶಿಯಸ್ ಮೈಂಡ್. ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನಾನು, ಕಾನ್ಶಿಯಸ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಏನು ಅಂತ ಹೇಳಿ. ಸೊ ಇವಾಗ ಸದ್ಯಕ್ಕೆ ಇದು ನಮ್ದು ಸಬ್ ಕಾನ್ಶಿಯಸ್ ಮೈಂಡ್. ಈ ಮೈಂಡ್ ಅಲ್ಲಿ ಇದ್ದಾಗ ಇದು ಆಲ್ಫಾ ಲೆವೆಲ್, ಫಸ್ಟ್ ಲೆವೆಲ್. ಸೊ ಆಲ್ಫಾ ಲೆವೆಲ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಾವು ಇವಾಗ ಇನ್ನೇನು ನಿದ್ದೆ ಮಾಡಕ್ ಹೋಗ್ತಾ ಇರ್ತೀವಲ್ವಾ, ಸೊ ಆವಾಗ ನಿದ್ದೆ ಮಾಡಕ್ ಹೋದಾಗ ಒಂಥರ ಲೈಟ್ ಎಲ್ಲ ಡಿಮ್ ಆಗ್ತಾ ಇರುತ್ತೆ. ಸೊ ನಾವು ಅವಾಗ ತಾನೇ ಕಣ್ಣು ಮುಚ್ಚಿರ್ತೀವಿ, ಸೊ ನಿದ್ದೆ ಮೋಡಿಗೆ ಹೋಗ್ತೀವಿ. ಅವಾಗ ಎಲ್ಲ ಸ್ಲೋ ಡೌನ್ ಆಗ್ತಾ ಇರುತ್ತೆ, ಹೊರಗಡೆದೇನೋ ಕೇಳಿಸ್ತಾ ಇರುತ್ತೆ, ಏನೋ ಟಿವಿ ಓಡ್ತಾ ಇದೆ, ಕೇಳಿಸ್ತಾ ಇದೆ, ಬಟ್ ಹಂಗೆ ಅಂತ ನೀವು ಫುಲ್ ಎಚ್ಚರವಾಗಿಲ್ಲ. ಸೊ ನಿಧಾನಕ್ಕೆ ನಿದ್ದೆ ಬರೋ ಮೂಡಿಗೆ ಹೋಗ್ತಾ ಇದ್ದೀರಾ. ಸೊ ಅದು ಆಲ್ಫಾ ಸ್ಟೇಟ್, ಓಕೆನಾ? ಆಮೇಲೆ ನೆಕ್ಸ್ಟು ಥೀಟಾ ಸ್ಟೇಟ್ ಬರುತ್ತೆ. ಥೀಟಾ ಸ್ಟೇಟಲ್ಲಿ ಏನು ಅಂತಂದರೆ, ಆವಾಗ ನೀವು ಫುಲ್ಲು ನಿದ್ದೆಲಿದ್ದೀರಾ, ತುಂಬಾ ಅಂತಂದರೆ ಒಂಥರ ಡಿಫ್ರೆಂಟ್ ಸ್ಟೇಟಿಗೆ ಹೊಟ್ಟೋಗ್ಬಿಟ್ಟಿರ್ತೀವ. ಆವಾಗ ನಮ್ಮದು ಈ ಮೆಡಿಟೇಷನ್ ಎಲ್ಲ ಮಾಡುವಾಗ, ಇವಾಗ ನಾವು ಮೆಡಿಟೇಟ್ ಮಾಡಕ್ಕೆ ಕುತ್ಕೊಂಡಾಗ ನಾವು ಹೋಗೋದು ಇದು ಥೀಟಾ ಸ್ಟೇಟಿಗೆ ಹೋಗ್ತೀವಿ ನಾವು, ಓಕೆನಾ? ಸೊ ಆವಾಗ ಏನಾಗುತ್ತೆ, ನಾವು ಮೆಡಿಟೇಟ್ ಮಾಡ್ತಾ ಇರ್ತೀವಿ, ಆವಾಗ ಇಂಟ್ಯೂಟಿವ್ ನಮ್ಮದು ಮನಸ್ಸೊಳಗಡೆಯಿಂದ ಓ ಇದು ಸರಿ ಇದೆ, ಇದು ಸರಿ ಇಲ್ಲ ಅಂತ ಅಂದ್ಕೊಂಡು ಒಂದು ಗೊತ್ತಾಗುತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ನಲ್ಲಿ. ಸೊ ನಾವು ಆಮೇಲಿಂದ ಅಲ್ಲಿ ಮೆಮೊರೀಸ್ ಎಲ್ಲ ಕುತ್ಕೊಂಡಿರತ್ತೆ ನಮ್ಮದು ಥೀಟಾ ಸ್ಟೇಟಲ್ಲಿ ಇದ್ದಾಗ. ಆಮೇಲೆ ನೆಕ್ಸ್ಟ್ ನಾವು ಡೆಲ್ಟಾ ಸ್ಟೇಟಿಗೆ ಹೋಗ್ತೀವಿ. ಇದು ಡೆಲ್ಟಾ ಸ್ಟೇಟು ನಮ್ಮದು ಡೀಪ್ ಸ್ಲೀಪು, ಫುಲ್ಲು ಎಷ್ಟು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟಿರತ್ತೆ ಅಂತಂದರೆ ನಮಗೆ ಏನೂ ಅರಿವೇ ಇಲ್ಲ, ಹೊರಗಡೆದು ಆ ಕಡೆದು ಈ ಕಡೆ ಏನಾಗ್ತಾ ಇದೆ ಆ ಅರಿವೇನೇ ಇರಲ್ಲ. ಸೊ ಅದು ನಮ್ಮದು ಡೆಲ್ಟಾ ಸ್ಟೇಟಿಗೆ ಹೋಗೋದು ಅಂತ ಹೇಳ್ಕೊಂಡು. ಸೊ ಡೆಲ್ಟಾ ಸ್ಟೇಟಲ್ಲಿ ಇದ್ದಾಗ ನಮ್ಮದು ಅವೇರ್ನೆಸ್ ಏನೂ ಇರಲ್ಲ. ಸೊ ಅವಾಗ ಏನಾದರೂ ಕನ್ಸ್ ಬಂತು ಅಂತಂದ್ರು ಅದು ಏನೋ ಒಂದು ಆ ಕನ್ಸಿಂದ ಏನೋ ಮೀನಿಂಗ್ಗಳಿರಲ್ಲ, ಆ ಥರ. ಸೊ ಇವಾಗ ಆಲ್ಫಾ ಸ್ಟೇಟಲ್ಲಿ ಇದ್ದಾಗ ನಮ್ದು ಏನಾಗುತ್ತೆ, ಸೊ ನಾವು ಅವಾಗ ಏನಾಗ್ತಾ ಇರ್ತೀವಿ, ಸ್ಲೋ ಡೌನ್ ಆಗ್ತಾ ಇರ್ತೀವಿ, ಆಯ್ತಾ? ನಿದ್ದೆ ಬರಕ್ಕೆ ಶುರುವಾಗ್ತಾ ಇದೆ ಅಂತ. ಸೊ ಅವಾಗ ಅವೇರ್ನೆಸ್ ಇರುತ್ತೆ, ಓ ಅಲ್ಲೇನೋ ನಡೀತಾ ಇದೆ ಅಂತ, ಬಟ್ ಅಷ್ಟೊಂದು ಜಾಸ್ತಿ ಗಮನ ಇರಲ್ಲ ನಮ್ಗೆ ಆ ಕಡೆಯಿಂದ. ಸೊ ಅದಕ್ಕೆ ನಾವು ಹೇಳೋದು, ಇವಾಗ ಮಲ್ಕೊಳ್ಳೋಕೆ ಮುಂಚೆ ನಾವು ಒಳ್ಳೊಳ್ಳೇದನ್ನು ಥಿಂಕ್ ಮಾಡಿಕೊಂಡು, ಅಫರ್ಮೇಷನ್ಸ್ ಹೇಳ್ಕೊಂಡು, ನಮ್ಮ ಪಾಸಿಟಿವಿಟಿಗೆ ನಂದು ಇವತ್ತು ಡೇ ತುಂಬ ಚೆನ್ನಾಗಿತ್ತು, ನಾನು ಖುಷಿಯಾಗಿದ್ದೆ ಅಂತ ಅಂದ್ಕೊಂಡು ಆ ಥರದ್ದನ್ನೆಲ್ಲ ನೀವು ಒಳ್ಳೊಳ್ಳೇದನ್ನು ಥಿಂಕ್ ಮಾಡಿಕೊಂಡು ಮಲ್ಕೊಂಡ್ರೆ, ಆ ಸ್ಟೇಟಲ್ಲಿ ಆಲ್ಫಾ ಸ್ಟೇಟಲ್ಲಿ ಇದ್ದಾಗ ಅವಾಗ ನೀವು ಥೀಟಾ ಸ್ಟೇಟಿಗೆ ಹೋಗ್ತೀರಲ್ವಾ, ನೆಕ್ಸ್ಟ್ ಸ್ಟೇಟ್ ಅದು. ಅಂದರೆ ಅವಾಗ ನಿದ್ದೆ ಬಂದ್ಬಿಟ್ರತ್ತೆ ನಿಮಗೆ, ಒಂಥರ ತುಂಬ ಚೆನ್ನಾಗಿ ನಿದ್ದೆ ಬಂದಿರುತ್ತಲ್ಲ. ಸೊ ಆವಾಗ ಅದು ಥೀಟಾ ಸ್ಟೇಟಿಗೆ ಹೋಗುತ್ತೆ. ಸೊ ಸಬ್ ಕಾನ್ಷಿಯಸ್ ಮೈಂಡಿಗೆ ಅವಾಗ ನಾವು ಏನೇನು ಒಳ್ಳೊಳ್ಳೆದನ್ನೆಲ್ಲ ಅನ್ಕೊಂಡಿರ್ತೀವಿ, ಏನೇನು ಅಫರ್ಮೇಷನ್ಸ್ ಅನ್ಕೊಂಡಿರ್ತೀವಿ, ಸೊ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕೂತ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಅದು ನಮ್ಮದು ರೀಪ್ರೋಗ್ರಾಮಿಂಗ್ ಮೈಂಡು. ಅದೇ ಥರ ನೀವು ಬೆಳಗ್ಗೆನೂ ಅಷ್ಟೇ 2 ಸಲ ನಾವು ಈ ಥೀಟಾ ಸ್ಟೇಟಿಗೆ ಹೋಗ್ತೀವಿ. ಬೆಳಗ್ಗೆ ಇನ್ನೇನು ಎಚ್ಚರ ಆಗ್ತಾ ಇದೆ ಅಂತ ಅನ್ನುವಾಗ ಅವಾಗ ನಮ್ಮ ಮೈಂಡಲ್ಲಿ ಬೇರೆ ಏನೂ ಥಾಟ್ಸ್ ಇರಲ್ಲ ನೋಡಿ, ಅಲ್ಲಂಗಾಗೋಯ್ತು ಇಲ್ಲಿಂಗಾಗೋಯ್ತು, ನಾವು ಎದ್ದಿದ ತಕ್ಷಣ ಆ ಥರ ಏನೂ ಯೋಚನೆ ಮಾಡಲ್ಲ. ಸೊ ಇನ್ನೇನು ಎದ್ದೇಳ್ತಾ ಇದ್ದೀವಿ ಅನ್ನುವಾಗ ಅವಾಗಲೂ ಕೂಡ ನಾವು ಈ ಥೀಟಾ ಸ್ಟೇಟಲ್ಲಿ ಇರ್ತೀವಿ.
ಆವಾಗ ಕೂಡ ನಾವು ಈ ಪಾಸಿಟಿವ್ ಅಫರ್ಮೇಷನ್ಸು, ಅವತ್ತಿನ ದಿನ ನಮ್ಮ ಡೇ ಹೇಗಿರುತ್ತೆ ಅಂತ ನಾವು ಅದನ್ನು ಥಿಂಕ್ ಮಾಡೋದು. ಸೊ ಈ ಥರದನ್ನು ಆ ಟೈಮಲ್ಲಿ ಮಾಡಬೇಕು. ಸೊ ನಮಗಿರೋ ಅಫರ್ಮೇಷನ್ಸ್ ಹೇಳ್ಕೊಳ್ಬೋದು. ಇವತ್ತಿನ ದಿನ ಐ ಆಮ್ ಸೋ ವೆರಿ ಹ್ಯಾಪಿ, ಇವತ್ತು ತುಂಬ ಚೆನ್ನಾಗಿದೆ, ನನ್ನ ದಿನ ತುಂಬ ಚೆನ್ನಾಗಿ ನಡೀತಾ ಇದೆ. ಅಥವಾ ಇವತ್ತೇನೋ ಮೀಟಿಂಗ್ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ, ಸೊ ನನ್ನ ಮೀಟಿಂಗ್ ತುಂಬ ಚೆನ್ನಾಗಾಗುತ್ತೆ. ಅಥವಾ ಯಾವುದೋ ಒಂದು ಜಾಬ್ ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ಸೊ ಇವತ್ತು ನಂದು ಜಾಬ್ ಇಂಟರ್ವ್ಯೂ ತುಂಬ ಚೆನ್ನಾಗಾಗ್ತಾ ಇದೆ, ನನಗೆ ಜಾಬ್ ಸಿಕ್ಬಿಟ್ಟಿದೆ. ಸೊ ಆ ಥರ ಎಲ್ಲ ನೀವು ಆ ಸ್ಟೇಟಲ್ಲಿ ಇರುವಾಗ ಹಾಕ್ಕೊಳ್ಬೋದು. ಆವಾಗ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೊಟ್ಟೋಗುತ್ತದು. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಎಸ್ ಇಲ್ಲ ಅಂತ ಹೇಳೋಕ್ಕೆ ಏನೂ ಗೊತ್ತಿಲ್ಲ. ನೀವು ಅದಕ್ಕೆ ಕೆಟ್ಟದ್ದನ್ನು ತುಂಬಿದ್ರೂ ಕೂಡ ಅಕ್ಸೆಪ್ಟ್ ಮಾಡುತ್ತೆ, ಒಳ್ಳೇದನ್ನು ತುಂಬಿದ್ರೂ ಕೂಡ ಅಕ್ಸೆಪ್ಟ್ ಮಾಡುತ್ತೆ. ಸೊ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ಅಂತ ಗೊತ್ತಾಗೋದು ಯಾವ ರೀತಿ, ನಾವು ಲೈಫ್ ನಾವು ಹೆಂಗೆ ಲೀಡ್ ಮಾಡ್ತಾ ಇದ್ದೀವಿ, ಸೊ ನಮ್ಮದು ಪ್ರೆಸೆಂಟ್ ಸಿಚುವೇಶನಲ್ಲಿ ನಾವು ಹೇಗಿದ್ದೀವಿ, ಅದು ನಮ್ಮದು ರಿಸಲ್ಟು. ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೇನು ನಾವು ತುಂಬಿಸಿಟ್ಟಿದ್ದೀವಲ್ವ, ಸೊ ಅದರ ರಿಸಲ್ಟು ನಾವು ಇವತ್ತಿನ ದಿನ ನಮ್ಮ ಲೈಫ್ ಏನು ಲೀಡ್ ಮಾಡ್ತಾ ಇದ್ದೀವಿ ಅನ್ನೋದು. ಸೊ ನೀವು ಹೇಳ್ತೀರಾ, ಓ ಹಾಗಾದರೆ ನಾನೇನು ಕೆಟ್ಟದ್ದನ್ನೆಲ್ಲ ಬಯಸಿದ್ನ ನಾನು ಬರಲಿ ಅಂತ ಹೇಳ್ಕೊಂಡು ಅಂತ. ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ನೆಗೆಟಿವಿಟಿ ಯಾವ ರೀತಿನಲ್ಲಾದರೂ ಬಂದಿರ್ಬೋದು. ಸೊ ನೀವೇ ನಿಮ್ಮ ಬಗ್ಗೆ ಸೆಲ್ಫ್ ಟಾಕ್ ಯಾವಾಗಾದರೂ ಮಾಡ್ಕೊಂಡಿರ್ಬೋದು, ಅಯ್ಯೋ ನಾನು ಯಾವುದಕ್ಕೂ ಪ್ರಯೋಜನ ಇಲ್ವಲ್ಲ, ನನ್ನಿಂದ ಏನೂ ಆಗಲ್ವಲ್ಲ ಅಂತ ಅಂದ್ಕೊಂಡೆಲ್ಲ ನೀವೇ ಅಂದ್ಕೊಂಡಿರ್ಬೋದು. ಸೊ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೋಗಿ ಕೂತಿರ್ಬೋದು. ಇಲ್ಲ ಏನೋ ನೋಡಿರ್ತೀರಾ, ಯಾವುದೋ ಒಂದು ಸೀರಿಯಲ್ ನೋಡ್ತಾ ಇರ್ತೀರಾ, ಅದರಲ್ಲಿ ಏನೋ ನೆಗೆಟಿವಿಟಿ ಇರುತ್ತೆ, ಅದು ನಿಮ್ಮ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಸೊ ಏನಾದರೂ ಒಂದು ಆ ಥರ ಫಿಯರ್ ಕೂತ್ಕೊಂಡಿರ್ಬೋದು. ಸೊ ನಮಗೆ ಗೊತ್ತಿಲ್ದಂಗೆ ಅದಾಗೋಗಿರೋದು ಸಬ್ಕಾನ್ಷಿಯಸ್ ಮೈಂಡಲ್ಲಿ. ಸೊ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹೋಗಿ ಕೂತಿರೋದನ್ನು ನಾವು ಹೊರಗೆ ತೆಗಿಬೇಕು. ಆವಾಗಲೇ ನಾವು ಪಾಸಿಟಿವಿಟಿಗೆ ಜಾಸ್ತಿ ಆ್ಯಡ್ ಮಾಡ್ಕೊಳಕ್ಕಾಗುತ್ತೆ. ಸೊ ಆದ್ರಿಂದ ನೀವು ಇವಾಗ ಅಲ್ಫಾ ಸ್ಟೇಟಲ್ಲಿ ಬರ್ತೀರಲ್ವಾ, ಸೊ ರಾತ್ರಿ ಇನ್ನೇನು ಮಲ್ಕೊಳ್ತಾ ಇದ್ದೀರಾ ಅನ್ನುವಾಗ, ಇವಾಗ ಇನ್ನೇನು ನಿದ್ದೆ ಬರ್ತಾ ಇದೆ ಅನ್ನುವಾಗ ನಿಮ್ದು ಅಫರ್ಮೇಷನ್ಸ್ಗಳೆಲ್ಲ ಹೇಳ್ಕೊಳ್ಳಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ನಿಮ್ದು ಡ್ರೀಮ್ಸ್ ಏನೇನಿದೆ ಅದನ್ನೆಲ್ಲ ಥಿಂಕ್ ಮಾಡಿ ಆವಾಗ ಮಲ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಅಷ್ಟೇ, ಎದ್ದಿದ ತಕ್ಷಣ ನೀವು ಥೀಟಾ ಸ್ಟೇಟಲ್ಲೇ ಇರ್ತೀರಾ. ಸೊ ಅವಾಗಲೂ ಅಷ್ಟೇ ನೀವು ಅದನ್ನು ಅಫರ್ಮೇಷನ್ಸ್ ಹೇಳ್ಕೊಳ್ಳಿ, ಪಾಸಿಟಿವಿಟಿ ಹೇಳ್ಕೊಳ್ಳಿ, ಸೆಲ್ಫ್ ಲವ್ ಬಗ್ಗೆ ಮಾತಾಡ್ಕೊಳ್ಳಿ, ಸೆಲ್ಫ್ ಟಾಕ್ ಮಾಡ್ಕೊಳ್ಳಿ. ನೀವು ಪಾಸಿಟಿವ್ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅಂದ್ಕೊಂಡು ಎಲ್ಲ ಒಳ್ಳೊಳ್ಳೆದನ್ನು ಹೇಳ್ಕೊಳ್ಳಿ. ಯಾಕಂದರೆ ನೀವು ನಿಮ್ಮ ಲೈಫ್ ಅಲ್ವಾ ಅದು. ಸೊ ನಿಮಗೆ ನಿಮ್ಮನ್ನು ನೀವು ಒಳ್ಳೆಯದು, ನಾನು ತುಂಬ ಪಾಸಿಟಿವ್ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಯಾಕಂದ್ರೆ ನೀವು ಲೈಫ್ ಲೀಡ್ ಮಾಡಬೇಕಾಗಿರೋರು. ಸೊ ನೀವೇ ಅದನ್ನು ನಿಮ್ಮನ್ನು ನೀವು, ಅಯ್ಯೋ ನನಗೇನಕ್ಕೂ ಪ್ರಯೋಜನ ಇಲ್ಲ, ನಾನು ಹೀಗೆ ನಾನು ಹಾಗೆ ಅಂತ ನೆಗೆಟಿವ್ ಯಾಕೆ ಅಂದ್ಕೊಳ್ತೀರಾ? ನೀವು ಏನೂ ಅಲ್ಲ, ನೀವು ಪಾಸಿಟಿವ್. ನೀವು ಗೊತ್ತಾ, ನಿಮ್ಮ ಮೈಂಡಲ್ಲಿ ನೀವು ಅದನ್ನು ಹಾಕ್ಕೊಳ್ಳಿ. ಇಲ್ಲ, ನಾನು ಹ್ಯಾಪಿ ಆಗಿದ್ದೀನಿ, ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ಐ ಕ್ಯಾನ್ ಡೂ ಎನಿಥಿಂಗ್, ಐ ಕ್ಯಾನ್ ಅಚೀವ್ ಎನಿಥಿಂಗ್ ಅಂತ ಅಂದ್ಕೊಂಡು ನೀವು ಯಾವಾಗಲೂ ಆ ಥರ ಥಿಂಕ್ ಮಾಡಿ ಆ ಥರ ಹೇಳ್ಕೊಳ್ತಾ ಇರಿ. ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇವಾಗ ಏನು ಕೂತ್ಕೊಂಡಿದೆ ಅದನ್ನು ಮರ್ತೋಗ್ಬಿಡಿ. ಅದನ್ನು ನೀವು ಚೇಂಜ್ ಮಾಡಿಬಿಟ್ಟು ಸಬ್ಕಾನ್ಷಿಯಸ್ ಮೈಂಡಲ್ಲಿರೋದನ್ನು ಪಾಸಿಟಿವಿಟಿ ತುಂಬಿ. ಆವಾಗ ನೋಡಿ ನಿಮ್ಮ ಲೈಫು, ನಿಮ್ದು ಆ್ಯಟಿಟ್ಯೂಡು ಹೆಂಗೆ ಚೇಂಜ್ ಆಗುತ್ತೆ ಅದ್ರ ಬಗ್ಗೆ ಅಂತ ಅಂದ್ಕೊಂಡು ಎಲ್ಲದರಲ್ಲೂ ಒಳ್ಳೆಯದನ್ನು ನೋಡೋಕ್ಕೆ ಶುರು ಮಾಡಿ. ಸೊ ಅವಾಗ ನಿಮಗೆ ನೆಗೆಟಿವಿಟಿ ಯಾವುದು ಸಿಚುವೇಶನಲ್ಲೂ ಕಾಣೋದೇ ಇಲ್ಲ. ಸೊ ಇದು ಇಂಪಾರ್ಟೆಂಟು. ಸೊ ಈ ಬೀಟಾ, ಥೀಟಾ, ಆಲ್ಫಾ, ಡೆಲ್ಟಾದ ಬಗ್ಗೆ ಜಾಸ್ತಿ ಏನೂ ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಡೀಪ್ ಸ್ಲೀಪಲ್ಲಿದ್ದಾಗ ಈ ಮೆಡಿಟೇಷನ್ ಎಲ್ಲ ತುಂಬ ಮಾಡಿ ಇರ್ತಾರಲ್ಲ, ಅವರು ಆ ಡೆಲ್ಟಾ ಲೆವೆಲ್ಲಿಗೆ ಹೋಗೋಕ್ಕೆ ತುಂಬ ಈಸಿ. ನಾವು ಮಲ್ಕೊಂಡಿರುವಾಗ ಹೋಗಿರ್ತೀವಿ, ಬಟ್ ನಮ್ಗೆ ಅದರಲ್ಲಿ ಡ್ರೀಮ್ಸು ಆ ಥರದ್ದೆಲ್ಲ ನಾವು ಏನು ಬೇಕೋ ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಇನ್ನೂ ಆ ಲೆವೆಲ್ ಬಂದಿರಲ್ಲ, ಅಥವಾ ಬಂದಿರ್ಬೋದು ಕೆಲವರಿಗೆ, ನನಗೆ ಗೊತ್ತಿಲ್ಲ. ಸೊ ಆ ಲೆವೆಲಿಗೆ ನೀವು ಬಂದಿದ್ದೀರಾ ಅಂತಂದರೆ ಸೂಪರ್ ನೀವು. ಬಟ್ ನಾವು ಥೀಟಾ ಲೆವೆಲ್ಲಿಗೆ ಹೋಗೋಕ್ಕಾಗತ್ತೆ. ಸೊ ಥೀಟಾ ಲೆವೆಲ್ಲಿಗೆ ಹೋಗೋದಕ್ಕೆ ನೀವು ಮೆಡಿಟೇಷನ್ ಮಾಡಿ. ಸೊ ಖಂಡಿತವಾಗ್ಲೂ ಅಷ್ಟೇ, ನೀವು ಮೆಡಿಟೇಷನ್ ಮಾಡಿದ್ರೆ ಮಾತ್ರ ಏನು ಗೊತ್ತಾ, ಸಣ್ಣದ್ರಲ್ಲಿ ಸ್ಟಾರ್ಟ್ ಮಾಡಿ. ಇವಾಗ ಮೆಡಿಟೇಷನ್ ಅಂದಿದ ತಕ್ಷಣ ನಾನು ಅರ್ಧ ಗಂಟೆ ಕುತ್ಕೊಂಡು ಅಯ್ಯೋ ಹೆಂಗೆ ಮಾಡಲಿ ಅಂತ ಅಂದ್ಕೊಂಡು ಮಾಡೋಕ್ಕೆ ಹೋಗ್ಬೇಡಿ. ಸಣ್ಣದ್ರಲ್ಲಿ ಸ್ಟಾರ್ಟ್ ಮಾಡಿ, ಆಯಿತಾ? ಒಂದು 8-10 ಬ್ರೀತಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಬರೀ ಆ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಹೇಗೆ ಮಾಡೋದು ಬಿಗಿನರ್ ಲೆವೆಲ್ಗೆ ಅಂತ ಹೇಳ್ಕೊಂಡು. ಸೊ ಆ ವಿಡಿಯೋ ನೋಡಿ ನೀವು, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸೊ ನಾವು ಆ ಮೆಡಿಟೇಷನ್ ಲೆವೆಲ್ಲಿಗೆ ಹೋದಾಗ, ಸೊ ಆ ಥೀಟಾ ಲೆವೆಲ್ ನಾವು ರೀಚ್ ಆಗ್ತೀವಲ್ವ, ಆವಾಗ ನಾವು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನೆಲ್ಲ ತುಂಬ್ತೀವೋ ನಾವು ಅದನ್ನು, ಆ ಡ್ರೀಮ್ಸನ್ನು ನಾವು ಲಿವ್ ಮಾಡ್ತೀವಿ. ಓಕೆನಾ? ಸೊ ಥ್ಯಾಂಕ್ ಯು ಸೋ ವೆರಿ ಮಚ್ ಈ ವಿಡಿಯೋ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಎಲ್ಲರಿಗೂ ಒಂದು ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.